ಗೋಕುಲಂ ಫುಟ್ಬಾಲ್ ಕ್ಲಬ್ ಇಷ್ಟು ದಿನ ಎಂತೆಂತ ಗಾಡಿಗಳಿಗೋ ಪೆಟ್ರೋಲ್ ಹಾಕಿಸ್ತಾ ಇದ್ವಿ. ಇವತ್ತು ಇದಕ್ಕೆ ಹಾಕ್ಸ್ಬೇಕಾದ್ರೆ ಏನೋ ಒಂಥರ ಖುಷಿ. ಕೂತ್ಕೊಂಡಿದ್ವಲ್ಲ ಇಷ್ಟೊತ್ತು, ಗೊತ್ತಾಯ್ತಾ ನಿಮ್ಗೆ ಹೆಂಗೆ ಏರ್ ಹಾಕಿದ್ರು ಏನ್ ಮಾಡಿದ್ರು ಅಂತ? ಕವಾಸಕಿ ಕ್ಯಾಲಿಬರ್ 115 ಹ್ಯಾಂಡ್ ಬ್ರೇಕ್ ಒಳ್ಳೆ ಮಿಷಿನ್ ಗನ್ ಇದ್ದಂಗೆ ಐತೆ. ಹೇಳಿದ್ರೆ ಹೋಗ್ಬಿಡ್ತೀಯ. ಮೈಸೂರಲ್ಲಿ ಇಂಡಿಪೆಂಡೆನ್ಸ್ ಡೇ ಬಂದ್ರೆ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಈ ತರ ಹಳೆ ಕಾರ್ಗಳನ್ನ ತಗೊಂಡು ರ್ಯಾಲಿಗೆ ಹೋಗ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಆಗೋದು ದಸರಾದಲ್ಲೇನೆ. ದಸರಾ ಆಯ್ತು, ಪೂಜೆ, ದೀಪಾವಳಿ. ಇದು ಫಿಯೇಟ್ ಟಾಪಲಿನಾ ಅಂತ ಫುಲ್ ವಿಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಅಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡಿ. ಕಂಟೆಂಟ್ ಇಲ್ವಾ? ಅದಕ್ಕೆ ನೀನ್ ನನ್ನ ಹತ್ರ ಬರೋದು. ಬೇಡ್ಕೋ, ರೆಡಿ ಮಾಡ್ಕೊಳ್ಳಿ, ಕಂಟೆಂಟ್ ಬರ್ತಾ ಇದೀವಿ. ಸೂಪರ್ ಸರ್, ಸಖತ್ತಾಗೈತೆ. ಹಿಂಗೆ ಕ್ಯೂಟ್ ನಂತರ ಮುಂದೆಯಿಂದ ನೋಡಕ್ಕೆ ಹಳೆ ಅಂಬಾಸಿಡರ್ ತರ ನಿಮಗೆ ಕಾಣಬಹುದು, ಆದ್ರೆ ಅಂಬಾಸಿಡರ್ ಕಾರ್ಗಳಿಗಿಂತ ಮುಂಚೆ ಬಂದಿದ್ದು ಇದು. ಯಾಕೋ ಸಪ್ಪಗಿದ್ದೀರ? ಯಾಕೆ ಬ್ರೋ ಹುಷಾರಿಲ್ಲ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಆಕ್ಚುಲ್ ಆಗಿ ಈ ಕಾರು ವೈಟ್ ಅಲ್ಲಿ ಇತ್ತು, ಮತ್ತೆ ರೀಸ್ಟೋರ್ ಮಾಡಿ ಈ ಕಲರ್ಗೆ ರೀಪೇಂಟ್ ಮಾಡಿದ್ದಾರೆ. ಇದು ಎಷ್ಟು ವರ್ಷ ಆಯ್ತು ನೀವು ತಗೊಂಡು? 20 years ಆಯ್ತು ಸರ್, 20 ವರ್ಷ. ಜೀತೋ ದಂದನ ದಂದಂತೆ. ಬೆಟ್ಟಿಂಗ್ ಆಡ್ತಿದ್ಯಾ ಆನ್ಲೈನ್ ಅಲ್ಲಿ? ಕಿರಣ್ ಗೇಡು ಮಿಸ್ಟರ್ ಲಾಯರ್ ಸರ್. ಈ ಕಾರ್ ಹೆಸರು ಮಾರಿಸ್ ಮೈನರ್ ಅಂತ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು 5 ಡೋರ್ ಕಾರು, ಸಲೂನ್ ಸೆಗ್ಮೆಂಟ್ ಬರುತ್ತೆ. 1950 ಮಾಡೆಲ್ ಇದು. ವೈಪರ್ ಇಲ್ವಾ ಅಂಕಲ್ ಇದಕ್ಕೆ? ವೈಪರ್ ಇದೆ, ಹಾಕಿಲ್ಲ ಬ್ಲೇಡ್, ಸಿಕ್ಕಿಲ್ಲ. ಟಿ ಶರ್ಟ್ ಬಿಚ್ಬಿಟ್ಟು ವರ್ಷ ಹಂಗೆ ಆಯ್ತಾ ನೋಡಿಲೆ, ಹಿಂಗ ಹಂಚ್ಕೊಂಡು. ಮಾರಿಸ್ ಮೈನರ್ ಕಾರ್ಗಳು ಬಂದಿದ್ದು 1948 ಅಲ್ಲಿ. ಅವಾಗ 2 ಡೋರ್ ಕಾರ್ ಬಂದಿತ್ತು, ಇನ್ನೊಂದು ಸಾಫ್ಟ್ ಟಾಪ್ ಬಂದಿತ್ತು. ಈ ಪರ್ಟಿಕ್ಯುಲರ್ ಮಾಡೆಲ್ ಅಪ್ಡೇಟೆಡ್ ವರ್ಷನ್. ಮುಂಚೆ ಅವಾಗ ಸ್ಟಾರ್ಟರ್ ಗಳು ಬರ್ತಿರ್ಲಿಲ್ವಲ್ಲ, ಇಲ್ಲಿ ಒಳಗಡೆ ಇದು ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದಿದ್ದು. ತಗತ್ಯಾ ಈ ತರದೊಂದು ಅವಕಾಶ ಬಂದ್ರೆ ನೀನು ತಗತಿ ಎತ್ತರ ಕಾರುಗಳೆಲ್ಲ? ಖಂಡಿತ ಇಲ್ಲ. ತಗೋ, ನಿನ್ನ ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಮಾರಿಸ್ ಮೈನರ್ ಆಕ್ಚುಲಿ 1941 ಅಲ್ಲೇ ಬರಬೇಕಿತ್ತು, ಆದ್ರೆ ವಾರ್ ನಡೀತಾ ಇದ್ದಿದ್ದ ರೀಸನ್ ಇಂದ ಸಿವಿಲಿಯನ್ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ ನ ಬ್ಯಾನ್ ಮಾಡಿದ್ರು. ಇದು 1948 ಇಂದ 1971 ತನಕ ಪ್ರೊಡಕ್ಷನ್ ಅಲ್ಲಿ ಇತ್ತು. ಚಿಕ್ಕ ವಯಸ್ಸಲ್ಲ ಈ ಕಾರ್ಗಳದ್ದು ವ್ಯಾಲ್ಯೂನೇ ಗೊತ್ತಿರ್ಲಿಲ್ಲ, ಸುಮ್ನೆ ನೋಡ್ತಿದ್ದೋ ಹಳೆ ಕಾರು ಅಂತ. ಇವಾಗ ಗೊತ್ತಾಯ್ತು ಇದು. ಮನೇಲಿ ಹಳೇದ್ 3 ಕಾರ್ ನಿಲ್ಸ್ಕೊಂಡು ನಿಂತಿದೀವಲ್ಲ. ಸುಮ್ನೆ ಏನಕ್ಕೆ ನಿನ್ಗೆ SSIT ಎಲ್ಲ ಸುಮ್ನೆ ವಾಪಸ್ ಕೊಟ್ಬಿಟ್ಟು, ಹೆಂಗು ಕಾಸಿಲ್ಲ ಅಂತಿದ್ಯಲ್ವಾ, ಮಾರಾಕ್ಬಿಡು. ಯೂಟ್ಯೂಬ್ ಅಲ್ಲಿ ಅಂತೂ ದುಡ್ಡು ಬರ್ತಾ ಇಲ್ಲ ನಿನ್ಗೆ. ಯಾರಿಗಾದ್ರೂ SSIT ಬೇಕಿದ್ರೆ ಇಲ್ಲ ಇಲ್ಲ ಇಲ್ಲ. ಈ ಮಾರಿಸ್ ನ ಏನ್ ನೋಡ್ತಾ ಇದೀರಾ, ಇದೇ ಇವಾಗ ಮಾರಿಸ್ ಗರಾಜ್ ಆಗಿರೋದು. ಇದೆಲ್ಲ ಪ್ಯೂರ್ ಲಂಡನ್ ಬಿಲ್ಡ್, ಬ್ರಿಟಿಷ್ ಬಿಲ್ಡ್. ಇವಾಗಿರೋದೆಲ್ಲ ಚೈನಾ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡಿ ಫೋಟೋ ತೆಕ್ಕೋತಾ. ಹಾಯ್, ಟಿಪಿಕಲ್ ಕನ್ನಡಿಗ ಅಂತ ಯೂಟ್ಯೂಬರ್. ಫುಲ್ ಅವರು ಒಂದು ಡಿಫಿಕಲ್ಟ್ ಕನ್ನಡ ಇದಕ್ಕೆ ಬರುತ್ತೆ, ಚಾನಲ್ ಬರುತ್ತೆ. ಯೂಟ್ಯೂಬ್ ನೋಡ್ತೀರಾ? ಅಂದಿದೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಈ ಕಾರ್ನ ನೋಡಿದ್ರೆ ಮಿಸ್ಟರ್ ಬಿನ್ ಕಾರ್ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಡಕ್ಕೆ ಇದು ಆಕ್ಚುಲಿ ಒಂದ್ ಆಂಗಲ್ ಇಂದ ಮಿನಿ ಕೂಪರ್ ತರನೇ ಇದೆ, ಹಳೆ ಮಿನಿ ಕೂಪರ್ ಗಳ ತರ. ಎರಡಕ್ಕೂ ಏನ್ ಕನೆಕ್ಷನ್ ಅಂತ ನೋಡಿದ್ರೆ 1952 ನಲ್ಲಿ ಮಾರಿಸ್ ಮತ್ತೆ ಆಸ್ಟಿನ್ ಅನ್ನುವಂತ 2 ಕಂಪನಿ ಮರ್ಜ್ ಆಗ್ತಾರೆ. ಅವರು BMC ಅಂತ ಒಂದು ಅಲಯನ್ಸ್ ನ ಫಾರ್ಮ್ ಮಾಡ್ಕೋತಾರೆ. ಆ ಬ್ರಿಟಿಷ್ ಮೋಟಾರ್ ಕಾರ್ಪೊರೇಷನ್ ಅಲ್ಲಿ ಬಂದಿದ್ದ ಫಸ್ಟ್ ಕಾರು ಮಿನಿ. ಅದಾದ್ಮೇಲೆ 1994 ಅಲ್ಲಿ BMW ಅವರು ಮಿನಿನ ತಗೊಂಡು ಅದು ಆಮೇಲೆ BMW ಮಿನಿ ಕೂಪರ್ ಆಗುತ್ತೆ. ಮಾರಿಸ್ ಅಲ್ಲೂ ಕೂಡ ಒಂದು ಮಾರಿಸ್ ಮಿನಿ ಅಂತ ಇತ್ತು. ನನಗೂ ಕೂಡ ಈ ಮಾರಿಸ್ ಅಲ್ಲಿ ಮಿನಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಹಾಟ್ ವೀಲ್ಸ್ ಕಾರ್ಗಳನ್ನ ಕಲೆಕ್ಟ್ ಮಾಡಬೇಕಾದ್ರೆ ಒಂದ್ಸಲ ನನ್ಗೊಂದು ಮಿನಿ ಕೂಪರ್ ಕಾರ್ ಸಿಕ್ತು. ಇದ್ರ ಮೇಲೆ ಮಾರಿಸ್ ಮಿನಿ ಅಂತ ಬರ್ದಿತ್ತು. ಇದೇನು ಮಿನಿ ಕೂಪರ್ ಬದಲು ಮಾರಿಸ್ ಮಿನಿ ಅಂತ ಇದೆಯಲ್ಲ ಅಂತ ನಾನು ಗೂಗಲ್ ಮಾಡಿದಾಗ ನನ್ಗೆ ಅರ್ಥ ಆಗಿದ್ದು ಮಾರಿಸ್ ಅಲ್ಲೂ ಒಂದು ಮಿನಿ ಇತ್ತು ಅಂತ. ಜನಕ್ಕೆ ಅವತ್ತು ಬೆಂಟ್ಲಿಯಲ್ಲಿ ಹೋದಾಗ್ಲೂ ಗೊತ್ತಾಗಿರ್ಲಿಲ್ಲ ಅನ್ಸ್ತದೆ ಬೆಂಟ್ಲಿ ಅಂತ, ಆದ್ರೆ ಈ ಕಾರ್ ನೋಡೋರೆ ತಿರುಗಿ ನೋಡ್ತಾರೆ. 10 ಕೋಟಿ ಕಾರಲ್ಲಿ ಹೋದಾಗ್ಲೂ ಯಾರು ನೋಡ್ಲಿಲ್ಲ. ಇವತ್ತಿಂತ ಕಾರಲ್ಲಿ ಹೋಗ್ತಾ ಇದ್ರೆ ನೋಡು ಜನ ಹೆಂಗ್ ತಿರುಗಿ ನೋಡ್ತಾರೆ. ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್. ಹಳೇದ್ನ ಯಾವತ್ತು. ಓ ಮೈ ಗಾಡ್, ಚೆನ್ನಾಗಿದ್ಯಾ? ಸೂಪರ್. ಅವತ್ತು ಮೋನಿ ಬ್ರೋ ಹೆಲ್ಮೆಟ್ ಹಾಕಿದ್ರು, ಆದ್ರೂ ಜನ ಹೆಂಗೆ ಹೇಳಿ ಮೋನಿ ಬ್ರೋ ಕಣ್ಣು ನೋಡ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸಿದ್ರು. ನೀವೇನೇ ಕೇಳಿ ಈ ತರ ಝೂಮ್ ಹಾಕಿ 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 ಇನ್ನೇನು ಜನ ಹಂಗೂ ಕಂಡು ಹಿಡಿತಾವ್ರೆ. ಅವನು ಇಂಡಿಯಾದಲ್ಲಿ ಅವನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು. ಫಸ್ಟ್ ಟೈಮ್ ಪ್ರಪಂಚದಲ್ಲಿ ಒಂದು ಬ್ರಿಟಿಷ್ ಕಾರು 1 ಮಿಲಿಯನ್ ಸೇಲ್ ಮಾಡಿದೆ ಅಂದ್ರೆ ಅದು ಮಾರಿಸ್ ಮೈನರ್. ಅದೇ ತರ ಮಾರಿಸ್ ಅವರು ರನ್ನಿಂಗ್ ಲೈಫ್ ಟೈಮ್ ಅಲ್ಲಿ 1.6 ಮಿಲಿಯನ್ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ರಾಜ ತರ ಕೂತ್ಬಿಡಿದ್ಯಲ್ಲೋ. ಚಿಕ್ಕ ವಯಸ್ಸಲ್ಲಿ ನೆಲ ಕದೀತಿದ್ದೆ ಅಣ್ಣ. ನಾ ವಿಜಯನಗರದಲ್ಲಿ ಇದ್ದೋ ಪರವಾಗಿಲ್ಲ, ನಿಮ್ಮ ಏರಿಯಾ ಕಡೆ ಇದ್ರೆ ಬೆಂಡ್ಲಿಂದ ಬಿಚ್ಬಿಡುವೆ. ಅದೇನ್ ಮುಹೂರ್ತ ನೋಡ್ಬೇಕು, ನೀನು ನುಡ್ಸಿದ್ ಮುಹೂರ್ತನ. ಫ್ರಂಟ್ ಅಲ್ಲಿ ಮೆಟಲ್ ಬಂಪರ್ ಇದೆ. ಆಕ್ಚುಲಿ ಈ ಕಾರ್ ಕಂಪ್ಲೀಟ್ ಮೆಟಲ್ ಅಲ್ಲಿ ಇದೆ. ಇಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ. ಇದ್ರ ಸುತ್ತ ಒಂದು ಕ್ರೋಮ್ ರಿಂಗ್ ನ ಕೊಟ್ಟಿದ್ದಾರೆ ನೋಡಿ, ಅದನ್ನ ರಿಮೂವ್ ಮಾಡಕ್ ಇಲ್ಲಿ ಜಾಗ ಇದೆ. ಅದಕ್ಕೆ ನೋಡ್ದೆ ಹೆಂಗ್ ಹೋಗ್ಬೇಕಾದ್ರೆ ನೋಡಿದ್ನಲ್ಲ, ಅದೇ ಏನ್ ಹೆಸರು? MK ಕನ್ನಡಿಗ ಅಂತ. MK ಕನ್ನಡಿಗ ಕಟ್ ಮಾಡ್ಬೇಕು, ಬಟ್ ಕ್ಯಾಮ್ರಾಗೆ ದುಡ್ಡಿಲ್ಲ. ಇಲ್ಲಿ ಯಾರನ್ನು
ಹಿಂಗೆ ಆರನ್ಗಳನ್ನೆಲ್ಲ ಚೆನ್ನಾಗಿ ಹುಡುಕ್ಬಿಡ್ತೀಯಾ ನಿನ್ ಜೊತೆ ಸೇರಿ. ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಇಲ್ಲಿ ಒಂದು ದೊಡ್ಡ ಗ್ರಿಲ್ ಕೊಟ್ಟಿದ್ದಾರೆ, ಒಳಗಡೆ ರೇಡಿಯೇಟರ್ ಇದೆ. 50-60s ಕಾಲದ ಕಾರ್ಗಳಲ್ಲಿ ಫ್ರಂಟ್ ಬಾನೆಟ್ ಅಲ್ಲಿ ಈ ತರ ಬಲ್ಜ್ ಬರ್ತಾ ಇತ್ತು. ಇವತ್ತಿಗೂ ಕೂಡ ನೀವೇನಾದ್ರೂ ಒಂದು ಹಳೆ 50-60s ಕಾರ್ಗಳನ್ನ ಕಂಡಿಡಿಬೇಕು ಅಂದ್ರೆ ಈ ಬಲ್ಜ್ ನೋಡಿ ಕಂಡಿಡಿಬಹುದು. ತಿರ್ಗಿಸ್ದಾಗ್ಲೂ ಅಷ್ಟೇ, ಸುಮ್ನೆ ಹಿಂಗ್ ತಿರ್ಗಿಸ್ಬಿಟ್ರೆ ಮಜಾ ಇಲ್ಲ. ಹಾಕಿ ಹಿಂಗೆಲ್ಲ ರೌಂಡ್ ಒತ್ತಿ ಮಾಡಿದ್ರೆ ನಿಂಗೆ ಯಾವ ಮಜಾ ಇಷ್ಟ ಇರ್ಲಿ ಹೇಳೋ, ಯಾರಿಗೂ ಹೇಳಲ್ಲ. ತುಂಬಾ ಒಳ್ಳೆ ಫ್ರೆಂಡ್ಸಾ? ಜನ ಯಾವ್ದಕ್ ಖುಷಿ ಪಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಕಣ. ನನ್ ನೋಡಿದ್ರೆ ಖುಷಿ ಪಡ್ತಾರೆ, ನಿಶಾ ನೋಡಿದ್ರೆ ಖುಷಿ ಪಡ್ತಾರೆ, ನಿನ್ನ ನೋಡಿದ್ರೆ ಖುಷಿ ಪಡಲ್ಲ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಮೈಲೇಜ್ ಎಲ್ಲ ಚೆಕ್ ಮಾಡಿಲ್ಲ ಸರ್. ನೀನೊಂದು ತಗೋಬಿಡು ಮೋನಿ ಇದನ್ನ. ಇದನ್ನ ಒಂದ್ RX ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಾಗ್ತೈತೆ ತಗೋಬಾರ್ದಿತ್ತು ಅಂತ, ಆದ್ರೂ ಪರವಾಗಿಲ್ಲ, ಅದ್ರಲ್ಲಿರೋ ಮಜಾ ಯಾವ್ದ್ರಲ್ಲೂ ಸಿಗ್ತಾ ಇಲ್ಲ. ಇಲ್ಲೊಂದು ರೇರ್ ವ್ಯೂ ಮಿರರ್ ಇದೆ, ಸೈಡ್ ಅಲ್ಲೂ ಕ್ರೋಮ್ ಕೊಟ್ಟಿದ್ದಾರೆ. ವಿಂಡ್ಶೀಲ್ಡ್ ಆಕ್ಚುಲಿ ಈ ತರ ಕ್ರಾಸ್ ಆಗಿದೆ, 2 ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ. ಮೇಲ್ಗಡೆ ಇಲ್ಲಿ ನೀವು ಟೋಪಿ ತರ ನೋಡ್ತಾ ಇದೀರಾ, ಇದು ಸನ್ಶೇಡ್. ಕಾರ್ ಓಡಿಸ್ಬೇಕಾದ್ರೆ ಬಿಸಿಲು ಬೀಳಬಾರ್ದು ಅಂತ. ಡೋರ್ ಗೇಜ್ ಸಕ್ಕದಾಗಿದೆ ಗುರು. ನಾನು ಹೆಂಗ ಬರ್ಲಿ? ಇದಕ್ಕೆ ಇಂಡಿಕೇಟರ್ ಇಲ್ಲ ಅಲ್ವಾ? ಇದೆ ಸರ್, ಇದೆಯಾ? ಇಲ್ಲಿದೆಲ್ಲ. ಓ, ಇಂಡಿಕೇಟರ್ ಇದೆಯಾ? ಮತ್ತೆ ಹಿಂದ್ಗಡೆ ಇರ್ಲೇ ಇಲ್ಲ ಲೈಟ್. ಇಂಡಿಕೇಟರ್ ಎಲ್ಲ ಐತೋ? ಇಂಡಿಕೇಟರ್ ಹಾಕಿದ್ರ ಅಣ್ಣ ಇಲ್ಲಿ ಲೋದ್ ಫಾಗ್ ಲೈಟ್ ಅನ್ಕೊಂಡೆ ಕಣ ನಾನು. ಆ ಕಾಲದವ್ರಿಗೆ ಫಾಗ್ ಲೈಟ್ ಅಂದ್ರೆ ಏನು ಅಂತ ಗೊತ್ತಿತ್ತಾ? ಓ, ನೀನ್ ಇಲ್ಲಿ ಇಂಡಿಕೇಟರ್ ಇಲ್ಲ ಅಂತ ಕೇಳಿದ? ಹ್ಯಾಂಡ್ ಸಿಗ್ನಲ್. ಇದರಲ್ಲಿ 165/80 R14 ಟೈರ್ ಗಳನ್ನ ಹಾಕಿರೋದು, ಕೆಲಿ ಕಂಪ್ನಿದು. ಆಕ್ಚುಲಿ ಈ ಕೆಲಿ ಕಂಪ್ನಿ ಟೈರ್ಸ್ ಗಳೇನೆ ನಮ್ಮ SS80 ಅಲ್ಲೂ ಇರೋದು. ಇದೆಲ್ಲ ಒಂದು ಫೀಲ್, ಇದೆಲ್ಲ ಮಜಾ ಇಲ್ಲ ಲೈಫಲ್ಲಿ. ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ ಏನು ಮಜಾ ಇರಲ್ಲ ಅನ್ಕೋ. ಈಗ ನೋಡೋದು ಗೇರು ಹೆಂಗ್ ಹಾಕೋದು, ಹೆಂಗೆ ತಿರುಗ್ಸೋದು, ಪಡ್ಸೋದು, ಅವೆಲ್ಲ ಇರಬೇಕು. ಕಾಲ ಮಿಂಚಿಲ್ಲ, ಇನ್ನು ಯೋಚನೆ ಮಾಡು. ಬೇಡಪ್ಪ, ಇಂಥ ಸಮಸ್ಯೆಗೆ ಬೇಡ. ಡೋರ್ ಸಿಲ್ಗಳು ನೋಡಿ ಎಷ್ಟು ಅಗಲ ಇದೆ ಅಂತ. ಆಕ್ಚುಲಿ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲಿ ಕಾಲ್ ಹಾಕೊಂಡು ಹತ್ಬಹುದು. ನೀನ್ ಎಷ್ಟೇ ಬೆಳೆದ್ರು ಇಂಥ ಕಾರ್ಗೆ ಬಂದಾಗ ತಲೆ ಬಗ್ಸಿನೇ ಇಳಿಬೇಕು, ತಲೆ ಬಗ್ಸಿನೇ ಕೂರು. ಕಲ್ತ್ಕೊಬಿಡಿದ್ಯಾ? ಎಲ್ಲಿಂದ ಕಲ್ತೆ? ಸೀಟು ಹೆವಿ ಕಂಫರ್ಟಬಲ್ ಆಗಿದೆ. ಸೈಡ್ ಅಲ್ಲೂ ಕೂಡ ಲೆದರ್ ಇದೆ, ಮೇಲ್ಗಡೆನೂ ಲೆದರ್ ಇದೆ. ಮುಂದೆಗಿಂತ ಆಕ್ಚುಲಿ ಹಿಂದ್ಗಡೆ ಚೆನ್ನಾಗಿತ್ತು ಅನ್ಕೊಳ್ಳಿ. ಹಂಗೆ ಫುಲ್ ಒಂಥರ ಚೆನ್ನಾಗಿದೆ ಅನ್ಕೋ. ಹಿಂದೆ ಕೂತ್ ನೋಡಿ, ಈಗ ಹೋಗ್ತಾ ಸ್ಪ್ರಿಂಗ್ ಅಲ್ಲಿ ಕೂತಂಗಿದೆ. ಹಿಂಗ್ ಕೂತ್ರೆ ಹಿಂಗೆ ವಾಪಸ್ ಹಿಂಗೆ ಹೂ ಮೇಲೆ ಕೂತಂಗಿದೆ. ಈ ಸೀಟ್ಗೆ ಏನು ಸ್ಪ್ರಿಂಗ್ ಹಾಕೋರ? ಕುಲುಕ್ತಿತ್ತಲ್ಲ ಯಾವ್ದು? ಇಲ್ಲಿ ಈ ಸೀಟ್ಗೆ. ಸೀಟ್ ಹೆಂಗೈತ್ ಕಣೋ? ಅಲ್ಲಿ ಸೀಟ್ ಅಲ್ಲಾಡ್ತೈತ್ ಕಣೋ. ಓ, ಅಲ್ಲಾಡ್ತೈತಾ? ಸಾರಿ, ಅವೆಲ್ಲ ಹಾಕ್ಬೇಡ, ಜನಕ್ಕೆ ಒಂಚೂರು ಮಂಕ್ ಮಾಡದ. ಹಳೆ ಕಾಲದ ಕಾರ್ಗಳಲ್ಲಿ ನೀವು ನೋಡಿರ್ಬೋದು, ಹೆಡ್ ರೆಸ್ಟ್ ಬರ್ತಾ ಇರ್ಲಿಲ್ಲ. ಅವಾಗೆಲ್ಲ ಜನಕ್ಕೆ ಕಂಫರ್ಟ್ ಬೇಕಾಗಿಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಆಕ್ಚುಲಿ ನಮ್ಮ ಕಾರಲ್ಲಿ ಬರುವಂತ ಹೆಡ್ ರೆಸ್ಟ್ ಗಳು ಕಂಫರ್ಟ್ಗೋಸ್ಕರ ಮಾಡಿಲ್ಲ, ಸೇಫ್ಟಿಗೋಸ್ಕರ ಮಾಡಿರೋದು. ಮೆಜಾರಿಟಿ ಕಾರ್ಗಳ ಆಕ್ಸಿಡೆಂಟ್ ಆದಾಗ ಇನರ್ಷಿಯಿಂದ ಬಾಡಿ ಮೂವ್ ಆಗಿ ವಾಪಸ್ ಹಿಂದಕ್ಕೆ ಬರುತ್ತೆ. ಆ ತರ ಬಂದಾಗ ನೆಕ್ ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಕತ್ತು ಜಾಸ್ತಿ ಹಿಂದ್ಗಡೆ ಸ್ಟ್ರೆಚ್ ಆಗಬಾರ್ದು ಅಂತ ಹೆಡ್ ರೆಸ್ಟ್ ಗಳನ್ನ ಕೊಟ್ಟಿರೋದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಲ್ಲೊಂದು ಚಿಕ್ಕ ವಿಂಡೋ ಇದೆ, ಇದನ್ನು ಕೂಡ ಓಪನ್ ಮಾಡ್ಕೋಬಹುದು. ಇದರಲ್ಲಿ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇರೋದು, 4 ಗೇರ್ ಇದೆ. ಗೇರ್ ಲೆವರ್ ನೋಡಿ ಹೆಂಗಿದೆ ಅಂತ. ಫ್ಯೂಯಲ್ ಗೇಜ್ ಇದೆ, ಸ್ಪೀಡೋಮೀಟರ್ ಇದೆ. ಸ್ಪೀಡೋಮೀಟರ್ ಇನ್ನು ಮೈಲ್ಸ್ ಪರ್ ಅವರ್ ಅಲ್ಲೇ ಇದೆ, ಕಿಲೋಮೀಟರ್ ಪರ್ ಅವರ್ ಇಲ್ಲ. ಇಲ್ಲಿ ಆಯಿಲ್ ಗೇಜ್ ಇದೆ. ಇನ್ನು ಸ್ಪೀಡೋಮೀಟರ್ ವರ್ಕ್ ಆಯ್ತಲ್ಲ. ಇದೆಲ್ಲ ಸರ್ವಿಸ್ ಎಲ್ಲ ಇಲ್ಲೇ ಮೈಸೂರಲ್ಲೇ ಮಾಡುತ್ತೆ. ಇದು ಒರಿಜಿನಲ್ ಇಂಜಿನ್ ಅಲ್ವಾ? ಅವಾಗ ಎಷ್ಟು 918 cc ಏನೋ ಇತ್ತು ಅನ್ಸುತ್ತೆ, 25 bhp. ವಾಲ್ವ್ ಎಲ್ಲೋ ಸೈಡ್ ಅಲ್ಲಿ ಬರುತ್ತಂತ ಇದಕ್ಕೆ. ಇಂಜಿನ್ ನಂಬರ್, ಚಾಸಿ ನಂಬರ್. ಡಿಕ್ಕಿನಲ್ಲೂ ಜಾಗ ಸರಿಯಾಗೈತೆ. ಓ, ಇಲ್ಲೋ ಪೆಟ್ರೋಲ್ ರಾಡು ಟ್ಯಾಂಕ್ ಎಲ್ಲ ಐತೆ. ಕೆಳಗೆ ಐತೆ, ಇದ್ರ ಕೆಳಗೆ. ಎಷ್ಟು ಲೀಟ್ರು? ಏನ್ ಬ್ರೋ ಆಗ್ಲಿಂದ ಏನೋ ಡಿಕ್ಕಿಲ್ ಸೌಂಡ್ ಇದೆ. ಫುಲ್ ಸೈಜ್ ಸ್ಪೇರ್ ವೀಲ್. ಸೀಟ್ ಮಡ್ಸಿದ್ರೆ ಒಳಗಡೆ ಏನ್ ಬರ್ಬೋದು. ನಿಶಾಂತ್ ಬಂದಿದ್ರೆ ಒಳಗಡೆ ಕೂರ್ಸ್ಬಿಟ್ಟು ತೋರಿಸ್ತಾ ಇದ್ವಿ. ಈಗ ನೀನಿದ್ಯಾ? ನಾನು ಹೋಗಲ್ಲ, ನಾನು ಸ್ಮಾರ್ಟ್ ಆಗಿದ್ದೀನಿ ಈಗ. ಚಿಕ್ಕ ವಯಸ್ಸಲ್ಲಿ ಸುಮಾರು ಹಿಡನ್ ಟ್ಯಾಲೆಂಟ್ಸ್ ಗಳಲ್ಲಿ ಇದು ಒಂದು. ಸ್ಕೂಲಲ್ಲಿ ಅವಾಗ ತಾನೇ ಲಾಕರ್ ಇದೆಲ್ಲ ಕೊಡ್ತಿದ್ರು. ಟಿಕ್ ಟ್ಯಾಕ್ ಬಾಕ್ಸ್ ಅಲ್ಲಿ ಈ ಡೂಪ್ಲಿಕೇಟ್ ಮಾಡ್ತಾ ಇದೆ, ಬೇರೆಯವ್ರ ಲಾಕರ್ ಓಪನ್ ಮಾಡ್ತಾ ಇದೆ. ಬ್ರಿಟಿಷ್ ಅವರು 1950s ಅಲ್ಲಿ ಮಾಡಿರುವಂತ ಕಾರು ಇವತ್ತಿಗೂ ನಮ್ಮ ರೋಡ್ ಗಳ ಮೇಲೆ ಇಷ್ಟು ಕಂಫರ್ಟಬಲ್ ಆಗಿ, ಇಷ್ಟು ಲಕ್ಸುರಿಯಸ್ ಆಗಿ ಓಡ್ತಾ ಇದೆ. ಅದ್ ಹೆಂಗೆ ಗುರು ಅಂತ ನನ್ನ ಮೈಂಡ್ ಅಲ್ಲಿ ಒಂದು ಕ್ವೆಶನ್ ಬಂತು. ಅವಾಗ ನನಗೆ ಅರ್ಥ ಆಗಿದ್ದು, ಸ್ವತಂತ್ರ ಸಿಕ್ಕಿ 78 ವರ್ಷ ಆದ್ರೂ ಕೂಡ ನಮ್ಮ ದೇಶದಲ್ಲಿರೋ ರೋಡ್ ಗಳಂತೂ ಬದಲಾಗಿಲ್ಲ. ಇಷ್ಟೇ ಕಾಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಇತ್ತೀಚೆಗೆ ನನಗೆ ಲೈಟ್ ವೇಟ್ ಎಂಡಿರೋ ಗಾಡಿಗಳ ಮೇಲೆ ಹೆವಿ ಲವ್ ಆಗ್ತಿದೆ. ಎಸ್ಪೆಷಲಿ ಹೊಸ ಎಕ್ಸ್ಪಲ್ಸ್ ನ ಓಡಿಸಿದ ಮೇಲಿಂದ. ನಾವೊಂದು ಎಕ್ಸ್ಪಲ್ಸ್ ತಗೊಂಡ್ರೆ ಹಿಂಗೆ. ಅಷ್ಟರಲ್ಲಿ ಕವಾಸಾಕಿ ಅವರು KLX ನ ಮೇಡ್ ಇನ್ ಇಂಡಿಯಾ ವರ್ಷನ್ ಬಿಟ್ಟು ಆಲ್ಮೋಸ್ಟ್ 1.25 ಲಕ್ಷ ರೇಟ್ ಕಮ್ಮಿ ಮಾಡಿದ್ದಾರೆ. ಅವಾಗ ಕನ್ಫ್ಯೂಷನ್ ಶುರು ಆಗ್ತದೆ ಗುರು, KLX ತಗೋಬೇಕಾ ಇಲ್ಲ ಎಕ್ಸ್ಪಲ್ಸ್ ತಗೋಬೇಕಾ ಅಂತ. ಆಕ್ಚುಲಿ ಕವಾಸಾಕಿ ಬ್ಯಾಂಗ್ಳೂರ್ದು ನನ್ನ ಹತ್ರ ಪ್ರೈಸ್ ಲಿಸ್ಟಿಂಗ್ ಇದೆ. ಆನ್ ರೋಡ್ ನೋಡಿ 2,73,000 ಸಿಗ್ತಿದೆ. ಇದಂತೂ ಇವಾಗ ಹೆವಿ ಟೆಂಪ್ಟಿಂಗ್ ಆಗಿದೆ. ಯಾರ್ಯಾರು ಇಷ್ಟು ದಿನ ಎಕ್ಸ್ಪಲ್ಸ್ ತಗೋಬೇಕು ಅಂತ ಇದ್ರು, ಅವರೆಲ್ಲ ಇವಾಗ ಒಂದ್ಸಲ KLX ಬಗ್ಗೆ ಯೋಚನೆ ಮಾಡ್ತಾರೆ. ಯಾವ್ದಾದ್ರು ಆ ಕಡೆ ಈ ಕಡೆ ಎಲ್ಲಾದ್ರೂ ಒಂದ್ ರೌಂಡ್ ಹೋದ್ರೆ ಒಂದ್ ದಿನ ಆಯ್ತದೆ. ಹುಡುಕ್ತೀನಿ ಜಾಗಗಳು. ಹೆಂಗಿದ್ರು ಅಜಿತ್ ಬತ್ತವ್ರೆ. ಅಜಿತ್ನ ಹೆಂಗೆಲ್ಲ ಯೂಸ್ ಮಾಡ್ಕೋತಾ ಇದೀವಲ್ವಾ ನಾವು. ಎಲ್ಲಾ ತರನು ಉಪಯೋಗಿಸ್ಕೋಬೇಕು ಅವ್ರನ್ನ. ನಾಟ್ ಜಸ್ಟ್ ಇನ್ ಬಿಸ್ನೆಸ್, ನಾಟ್ ಜಸ್ಟ್ ಇನ್ ವಿಡಿಯೋ, ಎಲ್ಲದಕ್ಕೂ ಯೂಸ್ ಆಗ್ತಾರೆ ಅಜಿತ್. ಹೌದು, ಅಜಿತ್ ಒಂಥರ ಹೆಂಗ್ ಹೇಳಕ್ಕೆ ಆಯ್ತಾ ಇಲ್ಲ, ಅದು ಹೇಳಕ್ಕೆ ಆಯ್ತಲ್ಲ ಆ ತರ ಅವರು. ಕಾಸೆ, ಪಣ,
ಕಮೆಂಟ್ಸ್ ಅಲ್ಲಿ ನನ್ನ ನಿಶಾಂತ್ನ ಕೇಳ್ತಾರೆ, ನಿನ್ನ ಯಾರಾದ್ರೂ ಕೇಳ್ತಾರಾ? ಇಲ್ಲ. ಏನಕ್ಕೆ ಸುಮ್ನೆ ನೀನು ಉಪಯೋಗ ಇಲ್ಲ, 1% ಉಪಯೋಗ ಇಲ್ಲ. ಬರೀ ವಾಯ್ಸು ನಮ್ ನಿಶಾಂತ್ ಬ್ರೋನೇ ಚೆನ್ನಾಗಿ ಕೊಡ್ತಾರೆ. ಇಷ್ಟು ದಿನ ಇಬ್ರು ಎಲ್ಲಿದ್ರಿ ಬ್ರೋ ನೀವು? ಬಂದ್ಮೇಲೆ ನನಗೆ ಸ್ವಲ್ಪ ಏನೋ ಖುಷಿ ಆಗ್ತಿದೆ. ನಾನು ಬ್ರೋ ನಿಮ್ಗೆ ಒಂಟಿ ಸಲಗ ತರ ಅಲ್ಲೆಲ್ಲ ಒಂದ್ ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲಿಗಳಿಗೆ. ಇದ್ ನೋಡು, ನಿಶಾಂತ್ ತಲೆ ತರ ಇಲ್ವಾ? ಅಯ್ಯೋ ನಮ್ CEO ಬೇರೆ ಸಂಬಳ ಕೊಡಲ್ಲ, ಕಟ್ ಮಾಡಿದ್ನೆಲ್ಲ ಹಾಕ್ಬಿಡ. ಎಲ್ಲ ಕಟ್ ಮಾಡ್ತೀನಿ ಅಂದ್ರಲ್ಲ, ಅದು ಇದನ್ನು ಕಟ್ ಮಾಡಿ ಎಲ್ಲದನ್ನು ಕಟ್ ಮಾಡ್ತೀನಿ ಅಂತಾರೆ. ಇದನ್ನ ಮಾತ್ರ ಹೇಳ್ಬಾರ್ದು, ಸುಮ್ಮನಿರು ಅಂತಾರೆ.